ಕಳೆದ 2 ದಿನಗಳ ಹಿಂದೆ ಕೊಪ್ಪಳದಲ್ಲಿ ನಡೆದಂಥ ಒಂದು ಘಟನೆಯ ಸಂಬಂಧವಾಗಿ ನಡೆದೇ ಇರುವಂಥ ಘಟನೆಯನ್ನು ನಡೆದಿದೆ ಎಂದು ಬಿಂಬಿಸುವಂಥ ಒಂದು ಕೆಲವು ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಹೇಳಿಕೆಗಳನ್ನು ಕೊಡುವಂಥದ್ದು ಅನಿವಾರ್ಯ ಅವಶ್ಯಕ ಅನ್ನುವಂಥ ಕಾರಣಕ್ಕಾಗಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದೇನೆ. ಸಂಘ ಮತ್ತು ಸಂಘಟನೆ ಅಂತ ಹೇಳಿದ್ರೆ ನಮ್ಮ ತವರು ಮನೆ ಇದ್ದಂತೆ. ಸಂಘಗಳು ಪರಿಹಾರ ಒದಗಿಸುವ ಕೆಲಸವನ್ನು ಮಾಡಬೇಕೇ ವಿನಃ ಗೊಂದಲಗಳನ್ನು ಸೃಷ್ಟಿಸುವುದಕ್ಕೆ ಸಂಘಟನೆಗಳಿರುವಂಥದ್ದಲ್ಲ. ಕೆಲವರು ಬೇರೆ ನಮ್ಮ ಸಾಧನೆಗಳನ್ನು ಅವರ ಸಾಧನೆ ಎಂದು ಬಿಂಬಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಿರೋದು ತಮ್ಮೆಲ್ಲರ ಗಮನದಲ್ಲಿ ಇದೆ. ಇತ್ತೀಚೆಗೆ ನಡೆದಂಥ ಕೊಪ್ಪಳದ ಒಂದು ಕಾರ್ಯಕ್ರಮದಲ್ಲಿ ಸೆನ್ಸಸ್ ಬಗ್ಗೆ ಇರ್ಬೋದು, HRMS ಬಗ್ಗೆ ಇರ್ಬೋದು, ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ಗಳು ಕಡಿಮೆ ಇದೆ. ಶಿಕ್ಷಕರಿಗೆ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕಡಿಮೆ ಇದೆ ನಾಲೆಡ್ಜು. ಕಾರಣ ಸೆನ್ಸಸ್ನಲ್ಲಿ ಕೂಡ ನಾವು ಗಟ್ಟಿಯಾಗಿ ಸರ್ಕಾರವನ್ನು ಆಗ್ರಹಿಸಿದ್ದೇವೆ. ಶಿಕ್ಷಕರಿಗೆ ಆ್ಯಪನ್ನು ಅಪ್ಲೋಡ್ ಮಾಡೋದು, ಡೌನ್ಲೋಡ್ ಮಾಡುವಂಥದ್ದು, ಅಪ್ಡೇಟ್ಸ್ ಮಾಡುವಂಥದ್ದು, ಡಾಟಾ ಕಲೆಕ್ಟ್ ಮಾಡೋದು ಅದೆಲ್ಲ ಕೂಡ ಸಿಸ್ಟಮ್ನಲ್ಲಿ ಆಗಲ್ಲ ಅನ್ನುವಂಥ ಮನವಿಯನ್ನು, ಆಗ್ರಹವನ್ನು ನಾವು ಸರ್ಕಾರಕ್ಕೆ ಕೂಡ ಕೊಟ್ಟಿದ್ದೀವಿ. ಆ ಉದ್ದೇಶವನ್ನು ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡಿದಾಗ ಶಿಕ್ಷಕರಿಗೆ ನಾಲೆಡ್ಜೇ ಇಲ್ಲ ಅಂತ ಹೇಳಿ ಪಾಪ ಕೆಲವರು ಬಕಪಕ್ಷಿಗಳ ಥರ ಕಾತು ಕುಳಿತಾ ಇದ್ರು. ಷಡಾಕ್ಷರರು ಒಳ್ಳೆ ಸಿಕ್ಬಿಟ್ರು, ಒಳ್ಳೆ ವಿಷಯ ಇಟ್ಕೊಂಡು ಇದನ್ನು ರಾಜ್ಯದಾದ್ಯಂತ ಒಂದು ತಿಳಿಸ್ಬಿಟ್ಟು ಏನಾದರೂ ಮಾಡಬೇಕು ಅಂತೇಳಿ ಹೊರಟಿದ್ರು. ಬಹುಶಃ ನಾನು 1 ನಿಮಿಷ 28 ಸೆಕೆಂಡ್ ಮಾತಾಡಿರೋದನ್ನು ಕೇವಲ 20 ಸೆಕೆಂಡ್ ನಾಲೆಡ್ಜ್ ಅನ್ನುವಂಥ ವಿಷಯದ ಮುಂದಿನ ವಿಷಯವನ್ನು ಬಿಟ್ಬಿಟ್ಟು ಅದನ್ನು ಕಟ್ ಮಾಡಿ ಎಡಿಟ್ ಮಾಡಿ ಕಳಿಸುವಂಥ ಕೆಲಸವನ್ನು ಕೆಲವು ನಮ್ಮ ಸ್ನೇಹಿತರುಗಳು ಅರ್ಧ ಸತ್ಯವನ್ನು ತೋರಿಸಿ ಒಂದು ಶಿಕ್ಷಕರಲ್ಲಿ ಒಂದು ಕಿಚ್ಚು ಹುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಬಟ್ ಅದರಲ್ಲಿ ಅವರು ಯಶಸ್ಸನ್ನು ಸಾಧಿಸಲ್ಲ ಅನ್ನೋದನ್ನು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅದು ಕೂಡ ಪ್ರೂವ್ ಆಗಿದೆ. ಕಾರಣ ಯಾಕೆಂದರೆ ನಾನು ಒಬ್ಬ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ, ಅದ್ರ ಜೊತೆ ಶಿಕ್ಷಕರ ಪ್ರತಿನಿಧಿಯಾಗೂ ಕೂಡ ಕೆಲಸ ಮಾಡುವಂಥನು. ನನಗೂ ಕೂಡ ಒಂದು ಸಾಮಾನ್ಯ ಜ್ಞಾನ ಇದೆ. ಹೇಗೆ ಮಾತಾಡಬೇಕು, ಎಲ್ಲಿ ಹೇಗೆ ಮಾತಾಡಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನ ಇದೆ. ಜೊತೆಗೆ ಇನ್ನೊಬ್ಬರ ಹತ್ರ ಹೇಳಿಸಿಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿಗೆ ಇನ್ನೂ ಕೂಡ ಷಡಾಕ್ಷರಿಯವರು ಬಂದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಹತಾಶರಾಗಿ ಏನಾದರೂ ಷಡಾಕ್ಷರ ವಿರುದ್ಧ ಸಿಕ್ತು ಅಂದರೆ ಇದನ್ನು ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಅವತ್ತಿನ ಸಭೆಯಲ್ಲಿ 450-500 ಜನ ಶಿಕ್ಷಕಿಯರು ಕೂಡ ಭಾಗವಹಿಸಿದರು. ಎಲ್ಲರೂ ಕೂಡ ನಮ್ಮ ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದು ಕೂಡ ಆ ಸಭೆಯ ವಿಡಿಯೋವನ್ನು ಕೂಡ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದಾರೆ. ಹಾಗಾಗಿ ಶತ್ರುವಿನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಎಂಬಂಥ ರೀತಿಯಲ್ಲಿ ಅಂಟಿಕೊಂಡವರು ನಾವಲ್ಲ. ಸೊ ಹಾಗಾಗಿ ನಮ್ಮ ಕೆಲಸವೇ ನಮಗೆ ಪ್ರಚಾರ ಅನ್ನುವಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಸೊ ಹಾಗಾಗಿ ಅವರ ಶತ್ರುವಿನ ಕೊನೆಯ ಅಸ್ತ್ರಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರಿಗೊಂದು ವಿನಂತಿ ಮಾಡ್ಕೊಳ್ತಾನೆ, ಶಿಕ್ಷಕರ C&R ಸಮಸ್ಯೆಗಳು ಇನ್ನೂ ಕೂಡ ಬಗೆಹರಿದಿಲ್ಲ, TET ಸಮಸ್ಯೆಗಳ ಬಗೆಹರಿದಿಲ್ಲ, ಬಡ್ತಿ ಸಮಸ್ಯೆಗಳಿನ್ನೂ ಕೂಡ ಬಗೆಹರಿದಿಲ್ಲ, ಮೊಟ್ಟೆ ಸಮಸ್ಯೆಗಳು ಬಗೆಹರಿದಿಲ್ಲ. ದಯಮಾಡಿ ಇಂಥ ಯಾವುದೋ ಕೆಲಸಕ್ಕೆ ಟೈಮ್ ವೇಸ್ಟ್ ಮಾಡದೆ, ಸಮಯವನ್ನು ವ್ಯರ್ಥ ಮಾಡದೆ ಇವನ್ನ ಮುಕ್ತಿಗಾಣಿಸ್ಲಿಕ್ಕೆ, ಕೊನೆಗಾಣಿಸ್ಲಿಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಇಟ್ಟರೆ ಆ ಶಿಕ್ಷಕರು ಕೂಡ ನಿಮ್ಮನ್ನು ಗೌರವಿಸ್ತಾರೆ. ಹಾಗಾಗಿ ಇನ್ನೇ ಮುಂದೆ ಈ ರೀತಿಯಾಗಿರುವಂಥ ನಕಾರಾತ್ಮಕವಾಗಿರುವಂಥ ತಂತ್ರಗಾರಿಕೆ ವಾಮಮಾರ್ಗಗಳನ್ನು ತ್ಯಜಿಸಿ ಶಿಕ್ಷಕರ ಹಿತಕ್ಕಾಗಿ ತಾವು ಉತ್ತಮ ಕೆಲಸವನ್ನು ಮಾಡುತ್ತೀರೆಂಬ ಆಶಾಭಾವನೆ ನಮ್ಮದಾಗಿದೆ ಎಂಬತಕ್ಕಂಥ ಒಂದು ಸಂದೇಶವನ್ನು ಆ ಸಂಬಂಧಪಟ್ಟಂಥ ಸ್ವಯಂ ಘೋಷಿತ ನಾಯಕರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಕರ ಬಗ್ಗೆ ಅಭಿಮಾನ ಇದೆ, ಕಳಕಳಿ ಇದೆ. ಎಲ್ಲರೂ ಕೂಡ ಸಂಘಟನೆ ಬಗ್ಗೆ, ಸರ್ಕಾರಿ ನೌಕರ ಸಂಘಟನೆ ಬಗ್ಗೆ ಗೌರವ ಹೊಂದಿದ್ದೀರಾ. ಇದೇ ವಿಶ್ವಾಸ ನನ್ನಲ್ಲಿದೆ. ಕಟ್ ಆ್ಯಂಡ್ ಪೇಸ್ಟ್ ಮಾಡೋದ್ರ ಬಗ್ಗೆ ಎಚ್ಚರಿಕೆಯಿಂದಿರ್ರಿ. ನಿಮ್ಮ ಷಡಾಕ್ಷರಿಯವರು ಶಿಕ್ಷಕರ ಬಗ್ಗೆ ಎಲ್ಲ ವಿಚಾರದಲ್ಲೂ ಕೂಡ ಮೊದಲ ಆದ್ಯತೆಯಾಗಿ, ಮೊದಲ ಕೆಲಸ ಮಾಡುವಂಥ ಕೂಡದಲ್ಲಿ ಮೊದಲ ಹೆಜ್ಜೆಯಾಗಿ ಇರ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ, ಈ ಗೊಂದಲಗಳಿಗೆ ಇತಿಶ್ರೀ ಆಡಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು.